ನಮಸ್ಕಾರ. ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪದವಿ ಕಾಲೇಜು ಕೋಡಿಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ದ್ವಿತೀಯ BA ತೃತೀಯ ಸೆಮಿಸ್ಟರ್ನ ಹಣದ ಮಾರುಕಟ್ಟೆಯಲ್ಲಿ ಬರುವಂತಹ ಹಣದ ಮಾರುಕಟ್ಟೆಯ ಸಂಯೋಜನೆ ಮತ್ತು ಗುಣಲಕ್ಷಣಗಳು ಈ ವಿಚಾರವನ್ನು ತಿಳಿದುಕೊಳ್ಳೋಣ. I am Vani Vaidi from Department of Economics, Government Degree College, Kodihalli, Kanakapura Taluk, Ramnagara district. Students, in today's class, let us understand money market, its composition as well as the characteristics of money market. Now, let us know the meaning of money market. What is money market? Money market refers to a section of the financial market where financial instruments with high liquidity and short-term maturities are traded. Money market is a market which deals with money in the sense the financial instruments are dealt in that money market which has a high liquidity form as well as the short-term maturities are traded in the money market. Here, according to Professor Crowther, the money market is a name given to the various firms and institutions that deal in the various grades of near money. Yet, in the money market, near money is really traded. The money market is a name which is given to the firm as well as the institutions which deal in the various grades of near money. ಹಣದ ಮಾರುಕಟ್ಟೆ ಅಂದರೆ ಏನು? ಹಣದ ಮಾರುಕಟ್ಟೆ ಅಂದರೆ ಇಲ್ಲಿ ಒಂದು ಮಾರುಕಟ್ಟೆಯ ಹಣಕಾಸು ಮಾರುಕಟ್ಟೆಯ ವಿಭಾಗವನ್ನು ಇದು ಸೂಚಿಸುತ್ತೆ. ಹಾಗೆ ಇಲ್ಲಿ ಹೆಚ್ಚಿನ ದ್ರವ್ಯತೆ ಇರುತ್ತೆ. ದ್ರವ್ಯತೆ ಅಂದರೆ ಹತ್ತಿರದ ಹಣ ಅಥವಾ ಸಮೀಪದ ಹಣದ ಒಂದು ವ್ಯಾಪಾರವನ್ನು ಇಲ್ಲಿ ಮಾಡಲಾಗತ್ತೆ. ಹಾಗೆ ಅಲ್ಪಾವಧಿಯ ಮೆಚುರಿಟಿಯನ್ನು ಹೊಂದಿರುವ ಹಣಕಾಸು ಸಾಧನಗಳನ್ನು ಇಲ್ಲಿ ವ್ಯಾಪಾರ ಮಾಡಲಾಗುತ್ತೆ. ಹೆಚ್ಚಿನ ದ್ರವ್ಯತೆ ಅಂದರೆ ಆದಷ್ಟು ಹಣಕ್ಕೆ ಸಮಾನವಾದ ಕೆಲವು ಹಣಕಾಸಿನ ಸಾಧನಗಳನ್ನು ಇಲ್ಲಿ ವ್ಯಾಪಾರ ಮಾಡಲಾಗುತ್ತೆ. ಕ್ರೌತರ್ ಅವರ ಅಭಿಪ್ರಾಯದಲ್ಲಿ ಹಣದ ಮಾರುಕಟ್ಟೆ ಅಂದರೆ ವಿವಿಧ ಉದ್ಯಮಗಳು ಮತ್ತು ಸಂಸ್ಥೆಗಳಿಗೆ ನೀಡಿರುವ ಹೆಸರಾಗಿದೆ. ಅದು ಹಣದ ವಿವಿಧ ಶ್ರೇಣಿಗಳಲ್ಲಿ ವ್ಯವಹಾರವನ್ನು ಮಾಡುತ್ತೆ. ಇದು ಒಂದು ಉದ್ಯಮ ಅಥವಾ ಒಂದು ಸಂಸ್ಥೆಗೆ ನೀಡಿರುವ ಹೆಸರು, ಬೇರೆ ಇನ್ನೇನು ವಿಶೇಷ ಇಲ್ಲ. ಆದರೆ ಇಲ್ಲಿ ಹಣದ ಸಮೀಪ ಹಣದ ವಿವಿಧ ಶ್ರೇಣಿಗಳಲ್ಲಿ ಇಲ್ಲಿ ವ್ಯವಹಾರವನ್ನು ಮಾಡಲಾಗುತ್ತೆ. ಹಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಭಿಪ್ರಾಯದಲ್ಲಿ ಹಣದ ಮಾರುಕಟ್ಟೆ ಅಂದರೆ ಅಲ್ಪಾವಧಿಯ ಹಣಕಾಸು ಕೇಂದ್ರ. ಅಲ್ಪಾವಧಿಯಲ್ಲಿ, ದೀರ್ಘಾವಧಿಯಲ್ಲಿ ವ್ಯಾಪಾರವನ್ನು ಮಾಡಲ್ಲ, ಬದಲಾಗಿ ಅಲ್ಪಾವಧಿಯಲ್ಲಿ ವ್ಯಾಪಾರವನ್ನು ಮಾಡುವಂತಹ ಒಂದು ಹಣಕಾಸು ಕೇಂದ್ರವಾಗಿದೆ. ಈಗ the differences between money market as well as capital market. There is difference between money market as well as capital market. Money market deals with short-term finance, whereas the capital market deals with the long-term finance. And the money market deals with securities, whereas the capital market deals with the shares and debentures. Money market has commercial banks. The role of commercial banks is more in money market, whereas in capital market, the stock exchange plays a vital role. And in money market, the maximum period of trade is nearly 6 months. Loan can be given and taken within the stipulated period of 6 months. But in a capital market, there is a long run loan. The duration is more in capital market, whereas in money market the duration is only for 6 months. Then in money market there is homogeneity of credit instruments.
similar, they are almost same. But in capital market, there is heterogeneity of credit instruments. There are differences among the credit instruments. ಹಣ ಮತ್ತು ಬಂಡವಾಳ ಮಾರುಕಟ್ಟೆ, ಈ ಎರಡು ಮಾರುಕಟ್ಟೆಗಳ ನಡುವೆ ವ್ಯತ್ಯಾಸಗಳು ಇದೆ. ಆ ವ್ಯತ್ಯಾಸಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹಣದ ಮಾರುಕಟ್ಟೆ ಇದು ಅಲ್ಪಾವಧಿ ಹಣಕಾಸು ಮಾರುಕಟ್ಟೆ ವ್ಯವಹಾರವನ್ನ ಮಾಡುತ್ತೆ. ಅಲ್ಪಾವಧಿ ಅಂದ್ರೆ ಕೇವಲ ಕೆಲವು ತಿಂಗಳುಗಳು ಮಾತ್ರ ಇಲ್ಲಿ ವ್ಯಾಪಾರ ವ್ಯವಹಾರವನ್ನ ಮಾಡಲಾಗುತ್ತೆ. ಆದರೆ ಬಂಡವಾಳ ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹಣಕಾಸು ವ್ಯವಹಾರವನ್ನ ಮಾಡಲಾಗುತ್ತೆ. ಹಾಗೆ ಹಣಕಾಸು ಮಾರುಕಟ್ಟೆ ಸೆಕ್ಯೂರಿಟಿಗಳೊಂದಿಗೆ ವ್ಯವಹಾರವನ್ನ ಮಾಡಿದ್ರೆ, ಇದು ಬಂಡವಾಳ ಮಾರುಕಟ್ಟೆ ಷೇರು ವ್ಯಾಪಾರವನ್ನ ಮಾಡುತ್ತೆ. ಹಾಗೆ ಹಣಕಾಸು ಮಾರುಕಟ್ಟೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾತ್ರ ಅತ್ಯಂತ ಹಿರಿದಾಗಿದೆ. ಬಂಡವಾಳ ಮಾರುಕಟ್ಟೆಯಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಸೆಂಟರ್, ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಸೆಂಟರ್ನ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಹಾಗೆ ಹಣದ ಮಾರುಕಟ್ಟೆಯಲ್ಲಿ ಕನಿಷ್ಠ 6 ತಿಂಗಳುಗಳು ಸಮಯಾವಕಾಶ ಇರುತ್ತೆ ವ್ಯಾಪಾರ ವ್ಯವಹಾರವನ್ನ ಮಾಡೋದಕ್ಕೋಸ್ಕರ. ಆದರೆ ಬಂಡವಾಳ ಮಾರುಕಟ್ಟೆ ದೀರ್ಘಾವಧಿಯ ಸಾಲವನ್ನ ನೀಡುತ್ತೆ. ಮತ್ತೊಂದು ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿ ಈ ಸಾಲವನ್ನ ನೀಡುವ ಸಾಧನಗಳು ಹೆಚ್ಚು ಕಡಿಮೆ ಏಕರೂಪತೆಯನ್ನ ಹೊಂದಿರುತ್ತೆ ಅಥವಾ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಆದರೆ ಬಂಡವಾಳ ಮಾರುಕಟ್ಟೆಯಲ್ಲಿ ಈ ಒಂದು ಸಾಲವನ್ನು ನೀಡುವ ಸಾಧನಗಳು ವೈವಿಧ್ಯಮಯವಾಗಿರುತ್ತೆ ಅಥವಾ ಬೇರೆ ಬೇರೆ ಆಗಿರುತ್ತೆ, ಭಿನ್ನತೆಯಿಂದ ಕೂಡಿರುತ್ತೆ. ಇವು ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆಯ ನಡುವಿನ ಪ್ರಮುಖ ವ್ಯತ್ಯಾಸಗಳು. What is the composition of money market? What does the money market includes? ಈ ಒಂದು ಹಣದ ಮಾರುಕಟ್ಟೆಯ ಸಂಯೋಜನೆ ಏನು? ಹಣದ ಮಾರುಕಟ್ಟೆ ಏನನ್ನ ಒಳಗೊಂಡಿರುತ್ತೆ? What is the composition of money market? Money market deals with various types of near money instruments such as the call money market, commercial bills market or the discount market, acceptance market, collateral loan market, as well as the treasury bill market. Now let us know the meaning of call money market. So this call money market deals with very short term loans. The market which deals with the short term loans are known as the call money market. ಇದನ್ನ ನಾವು ಅತ್ಯಲ್ಪಾವಧಿ ಸಾಲಗಳಿಗಾಗಿ ಇರುವ ಮಾರುಕಟ್ಟೆ ಅಂತ ಕರಿತೀವಿ. ಇದನ್ನ ಕರೆ ಹಣದ ಮಾರುಕಟ್ಟೆ. ಹೆಸರೇ ಸೂಚಿಸುವಂತೆ ಕಾಲ್, just by one phone call a person who has taken the loan from the money market has to repay the loan just by the phone call. The period of the loan or the duration is very less, just within a week or 2 to 3 days. Then the commercial bill market or the discount market. In this commercial bills market or the discount market, it is also deals with the treasury bills, which has the period of 90 days or the 3 months period. So before the maturity, the people are able to take the loan before the maturity period. It is also called the discount market. Then the acceptance market. In this acceptance market, regional as well as the foreign bills are dealt. Then the collateral loan market. It deals with the securities, bonds, as well as the near money loans or the near money bills. ಹುಂಡಿ ಮಾರುಕಟ್ಟೆ ಅಥವಾ ಕಮರ್ಷಿಯಲ್ ಬಿಲ್ಸ್ ಅಂತ ನಾವಿಲ್ಲಿ ಕರಿತೀವಿ. ಈ ಬಿಲ್ ಮಾರ್ಕೆಟ್ ಅರ್ಥ ಏನಂದ್ರೆ, ಅಲ್ಪಾವಧಿಯ ವಿನಿಮಯ ಹುಂಡಿಗಳು ಅಥವಾ ಖಜಾನೆ ಬಿಲ್ಲುಗಳನ್ನ ಕೊಂಡುಕೊಳ್ಳುವ ಮತ್ತು ಮಾರಾಟ ಮಾಡುವಂತಹ ಒಂದು ಮಾರುಕಟ್ಟೆ ಆಗಿರುತ್ತೆ. ಇದನ್ನ ರಿಯಾಯಿತಿ ಮಾರುಕಟ್ಟೆ ಅಂತಾನೂ ಸಹ ಕರೀತಾರೆ. ಇದರ ಅವಧಿ ಕೇವಲ 90 ದಿನಗಳಾಗಿರುತ್ತೆ. 90 ದಿನಗಳಲ್ಲಿ ಪಕ್ವಗೊಳ್ಳುವಂತಹ ಹುಂಡಿಗಳನ್ನ ಮೊದಲೇ ಮುರಿದು ಬಡ್ಡಿಯನ್ನ ತೆಗೆದುಕೊಳ್ಳಲಾಗತ್ತೆ. ಈ ಒಂದು ಮಾರುಕಟ್ಟೆ, ಹುಂಡಿ ಮಾರುಕಟ್ಟೆಯನ್ನ
ವಟ್ಟದ ಮಾರುಕಟ್ಟೆ ಅಥವಾ ಡಿಸ್ಕೌಂಟ್ ಮಾರ್ಕೆಟ್ ಅಥವಾ ರಿಯಾಯಿತಿ ಮಾರುಕಟ್ಟೆ ಅಂತಲೂ ಸಹ ಕರೀತಾರೆ. ಹಾಗೆ ಸ್ವೀಕಾರ ಮಾರುಕಟ್ಟೆ ಅಥವಾ ಅಕ್ಸೆಪ್ಟೆನ್ಸ್ ಮಾರ್ಕೆಟ್ ಅಂತ ಕರೀತಾರೆ. ಇಲ್ಲಿ ದೇಶೀಯ ಹಾಗೂ ವಿದೇಶೀಯ ಎರಡೂ ರೀತಿಯ ಹುಂಡಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸಾಲವನ್ನ ನೀಡಲಾಗುತ್ತೆ. ಹಾಗೆ ಇಲ್ಲಿ ಬ್ಯಾಂಕರರ ಒಪ್ಪಿಗೆ ಪಡೆದುಕೊಂಡು ಸಾಲ ವ್ಯವಹಾರಗಳನ್ನು ಮಾಡಲಾಗುತ್ತೆ. ಮತ್ತೊಂದು ಕೊಲ್ಯಾಟರಲ್ ಲೋನ್ ಮಾರ್ಕೆಟ್ ಅಥವಾ ಸಹಾಯಕ ಸಾಲ ಮಾರುಕಟ್ಟೆ ಅಂತ ಕರೀತಾರೆ. ಈ ಒಂದು ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಭದ್ರತೆಗಳು, ಬಂಡವಾಳ ಪತ್ರಗಳು, ಸಾಲ ಪತ್ರಗಳು, ಈ ಎಲ್ಲ ಸಾಲದ ಪರಿಕರಗಳನ್ನು ಪ್ರಮುಖವಾಗಿ ಈ ಮಾರುಕಟ್ಟೆಯಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಬಳಸಲಾಗುತ್ತೆ. ಹಾಗೆ ಖಜಾನೆ ಬಿಲ್ ಮಾರುಕಟ್ಟೆ ಅಥವಾ ಇದನ್ನ ಹುಂಡಿಯ ಮಾರುಕಟ್ಟೆ ಅಂತಾನೂ ಸಹ ಕರೀತಾರೆ. ಹೀಗೆ ಹಣದ ಮಾರುಕಟ್ಟೆಯ ಸಂಯೋಜನೆ ಪ್ರಮುಖವಾಗಿ ಕರೆ ಹಣದ ಮಾರುಕಟ್ಟೆ. ಕರೆ ಅಂದ ತಕ್ಷಣ ಒಂದು ಫೋನಿನಲ್ಲಿ ಕರೆಯನ್ನ ಮಾಡಿದ ತಕ್ಷಣ ಹಣವನ್ನ ಪಾವತಿಯನ್ನ ಮಾಡಬೇಕಾಗತ್ತೆ. ಆದ್ರಿಂದ ಇದರ ಒಂದು ಕಾಲಾವಧಿ ಅತ್ಯಂತ ಅಲ್ಪಾವಧಿಯದ್ದಾಗಿರುತ್ತೆ. ಒಂದೆರಡು ದಿನಗಳು ಅಷ್ಟೇ ಈ ಒಂದು ಮಾರುಕಟ್ಟೆಯಲ್ಲಿ ವ್ಯಾಪಾರ ವ್ಯವಹಾರವನ್ನ ಮಾಡೋದಕ್ಕೆ ಸಾಧ್ಯ. ಈ ಕರೆ ಹಣದ ಮಾರುಕಟ್ಟೆ, ರಿಯಾಯಿತಿ ಮಾರುಕಟ್ಟೆ, ಸ್ವೀಕಾರ ಮಾರುಕಟ್ಟೆ ಅಥವಾ ಸಹಾಯಕ ಸಾಲ ಮಾರುಕಟ್ಟೆ, ಕೊಲ್ಯಾಟರಲ್ ಲೋನ್ ಮಾರ್ಕೆಟ್, ಹಾಗೆ ಖಜಾನೆ ಬಿಲ್ ಮಾರುಕಟ್ಟೆ, ಇವೆಲ್ಲವನ್ನು ಸಹ ಹಣದ ಮಾರುಕಟ್ಟೆಯ ಪ್ರಮುಖ ಸಂಯೋಜನೆಯನ್ನ ಹೊಂದಿರುವಂತಹ ಒಂದು ಹಣದ ಮಾರುಕಟ್ಟೆ ಅಥವಾ ಹಣದ ಮಾರುಕಟ್ಟೆಯ ಸಂಯೋಜನೆ ಅಂದ್ರೆ ಈ ಪ್ರಮುಖ ಮಾರುಕಟ್ಟೆಗಳನ್ನ ಅದು ಒಳಗೊಂಡಿರುತ್ತೆ. Importance of money market. What is the importance? What is the role of money market in present day economy? It helps in the development of trade as well as the development of industry. Almost all the trade as well as the industries are depending upon the money market for their development. It helps in the smooth functioning of commercial banks. As I already told you, the role of commercial bank is more in money market. Commercial banks help money market in trading of money. It has the effective central bank control. Money market is totally controlled by the central bank of a country. In our country, Reserve Bank of India is controlling the money market. It is a non-inflationary source of finance to the government. The money market, the business of the money market or the trade in the money market doesn't deal or it does not result in the inflation. Hence, it is called the non-inflationary source of finance to the government. Then it helps in the development of the economy. The development of our economy mainly depends upon the money market. Then it helps in the formulation of suitable monetary policy. Monetary policy of the government is mainly depending upon the money market. ಹಣದ ಮಾರುಕಟ್ಟೆಯ ಮಹತ್ವ. ಹಣದ ಮಾರುಕಟ್ಟೆಯ ಅವಶ್ಯಕತೆ ಏನು ಅಂದ್ರೆ, ಇದು ಒಂದು ರಾಷ್ಟ್ರದಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗಬೇಕಾದ್ರೆ, ವಾಣಿಜ್ಯ ಅಭಿವೃದ್ಧಿ ಆಗಬೇಕಾದ್ರೆ, ಹಾಗೆ ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕಾದ್ರೆ ಅತ್ಯಂತ ಅವಶ್ಯಕವಾಗಿದೆ. ಹಾಗೆ ವಾಣಿಜ್ಯ ಬ್ಯಾಂಕುಗಳು ಸುಗಮವಾಗಿ ಕಾರ್ಯಾಚರಣೆಯನ್ನ ನಿರ್ವಹಣೆ ಮಾಡಬೇಕಾದ್ರೂ ಸಹ ಹಣದ ಮಾರುಕಟ್ಟೆ ಅತ್ಯಂತ ಅವಶ್ಯಕವಾಗಿದೆ. ಹಾಗೆ ವಾಣಿಜ್ಯ ಕೇಂದ್ರ ಬ್ಯಾಂಕುಗಳು ಸಂಪೂರ್ಣವಾದ ನಿಯಂತ್ರಣವನ್ನು ಹಣದ ಮಾರುಕಟ್ಟೆಯ ಮೇಲೆ ಹೊಂದಿರುತ್ತೆ. ಹಣದ ಮಾರುಕಟ್ಟೆ ಸಂಪೂರ್ಣವಾಗಿ ನಮ್ಮ ರಾಷ್ಟ್ರದ ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲಿ ಉದ್ಭವ ಆಗಲ್ಲ. ಹಾಗೆ ಹಣದುಬ್ಬರವಲ್ಲದ ಮೂಲ ಆಗಿರುತ್ತೆ. ಸರ್ಕಾರದ ಹಣದುಬ್ಬರವಲ್ಲದ ಮೂಲ ಅಂದ್ರೆ ಹಣದ ಮಾರುಕಟ್ಟೆ ವ್ಯಾಪಾರ ವ್ಯವಹಾರದಿಂದ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸೋದಿಲ್ಲ. ಹಣದುಬ್ಬರ ಅಂದ್ರೆ ಅರ್ಥ ಗೊತ್ತಿದೆ, ಬೆಲೆಗಳು ನಿರಂತರವಾಗಿ ಏರುವ ಮತ್ತು ಹಣದ ಮೌಲ್ಯ ನಿರಂತರವಾಗಿ ಕಡಿಮೆಯಾಗುವ ಸನ್ನಿವೇಶ. ಈ ಸಮಸ್ಯೆ ಇಲ್ಲಿ ಉದ್ಭವ ಆಗೋದಿಲ್ಲ. ಹಾಗಾಗಿ ಹಣದ ಮಾರುಕಟ್ಟೆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಅವಶ್ಯಕವಾಗಿದೆ. ಹಾಗೆ ರಾಷ್ಟ್ರ ಹಣಕಾಸು ನೀತಿಯನ್ನ ಅದು ರೂಪಿಸಬೇಕಾದ್ರೆ ಅಥವಾ ಸರ್ಕಾರ ಹಣಕಾಸು ನೀತಿಯನ್ನ ರೂಪಿಸಬೇಕಾದ್ರೂ ಸಹ ಹಣದ ಮಾರುಕಟ್ಟೆ ಅತ್ಯಂತ ಅವಶ್ಯಕವಾಗಿದೆ. ಹೀಗೆ ಹಣದ ಮಾರುಕಟ್ಟೆ ಒಟ್ಟಾರೆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಅವಶ್ಯಕ ಅಂತ ನಾವು ಹೇಳ್ಬೋದು. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ ಮಾರ್ಕೆಟ್? ಹಣದ ಮಾರುಕಟ್ಟೆಯ ಪ್ರಮುಖ ಲಕ್ಷಣಗಳು ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಇಟ್
helps in the developed commercial bank system. ಅಂದರೆ ಈ ಒಂದು ಹಣದ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿ ಹೊಂದಿರುವಂತಹ ವಾಣಿಜ್ಯ ಬ್ಯಾಂಕುಗಳು ಇರುವುದನ್ನು ಅಥವಾ ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣಬಹುದಾಗಿದೆ. There is developed commercial banking system in the money market. Money market has developed commercial bank. The commercial banks helps in the business, or it helps in the development of money market. So here money market as well as the commercial banks, they are like two faces of the same coin. Without money market, commercial banks will not develop. Similarly, without commercial banks, money market will not develop. Thus, there is a close relationship between money market as well as the existence of commercial banking system in the economy. Then the presence of a central bank. Money market has the presence of central bank because the central bank completely controls the money market, or in the other way, the money market is under the control of a central bank. Then it has a number of sub-markets which help in the development of money market. The sub-markets, there are various types of sub-markets which has their own speciality. Then the near money assets, money market deals with near money assets. The near money assets such as the collateral loans as well as the bills and the treasury bills, securities, all these are referred as the near money market or near money assets. Then there is availability of ample resources. In the money market, there is availability of monetary resources, or near money is totally more, or the presence of near money resources are more in the money market. Then it has integrated interest rate structure. The interest rate structure is totally integrated in the money market. There is stability. There are no chances of instability. There is no fluctuations, more fluctuations in the money market related to interest rate. Then there is systematic control by the central government. Then the cost of transportation of money is very low, as well as it has the confidence of people. It has already won the confidence of the people. With all these good characteristics, a money market is functioning in our economy. ಹಣದ ಮಾರುಕಟ್ಟೆ ತನ್ನದೇ ಆದ ಕೆಲವು ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿದೆ. ಮುಖ್ಯವಾಗಿ ಇದು ಅಭಿವೃದ್ಧಿ ಹೊಂದಿರುವಂತಹ ವಾಣಿಜ್ಯ ಬ್ಯಾಂಕುಗಳ ವ್ಯವಸ್ಥೆಯನ್ನು ಹೊಂದಿದೆ. ಹೀಗಾಗಿ ಹಣದ ಮಾರುಕಟ್ಟೆ ಕೆಲಸವನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗಲ್ಲ. ಕಾರಣ ವಾಣಿಜ್ಯ ಬ್ಯಾಂಕುಗಳು ಅಸ್ತಿತ್ವದಲ್ಲಿರೋದ್ರಿಂದ ಹಣದ ಮಾರುಕಟ್ಟೆಯ ಕಾರ್ಯಗಳಿಗೆ ನೇರವಾಗಿ ಇದು ನೆರವನ್ನು ನೀಡುತ್ತೆ. ಹಣದ ಮಾರುಕಟ್ಟೆಯ ಅಭಿವೃದ್ಧಿ ವಾಣಿಜ್ಯ ಬ್ಯಾಂಕುಗಳ ಅಭಿವೃದ್ಧಿಯ ಮೇಲೆ ಅವಲಂಬನೆ ಆಗಿದೆ. ಹಾಗೆ ಕಡ್ಡಾಯವಾಗಿ ಒಂದು ಕೇಂದ್ರ ಬ್ಯಾಂಕ್ ಅಲ್ಲಿ ಅಸ್ತಿತ್ವದಲ್ಲಿ ಇರುತ್ತೆ. ಅಂದರೆ ಎಲ್ಲ ಹಣದ ಮಾರುಕಟ್ಟೆ ಸಂಪೂರ್ಣವಾಗಿ ಕೇಂದ್ರ ಬ್ಯಾಂಕಿನ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಹಾಗೆ ಈ ಹಣದ ಮಾರುಕಟ್ಟೆ ಹಲವಾರು ಉಪ ಮಾರುಕಟ್ಟೆಗಳನ್ನು ಹೊಂದಿರುತ್ತೆ. ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಆ ಸಂಯೋಜನೆಯಲ್ಲಿ ಬರುವಂತಹ ಎಲ್ಲ ಮಾರುಕಟ್ಟೆಗಳು, ಕರೆ ಹಣದ ಮಾರುಕಟ್ಟೆ, ಕೊಲಾಟರಲ್ ಲೋನ್ ಮಾರ್ಕೆಟ್, ಬಿಲ್ ಮಾರ್ಕೆಟ್, ಖಜಾನೆ ಮಾರುಕಟ್ಟೆ, ಇವೆಲ್ಲವೂ ಸಹ ಹಣದ ಮಾರುಕಟ್ಟೆಯ ಪ್ರಮುಖ ಉಪ ಮಾರುಕಟ್ಟೆಗಳು ಅಂತ ಹೇಳ್ಬೋದು. ಈ ಎಲ್ಲ ಉಪ ಮಾರುಕಟ್ಟೆಗಳ ಮೂಲಕ ಹಣದ ಮಾರುಕಟ್ಟೆ ಅತ್ಯಂತ ಪ್ರಮುಖವಾದ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದೆ. ಹಾಗೆ ಸಮೀಪ ಹಣವನ್ನು ಇದು ಹೊಂದಿದೆ. ಸಮೀಪ ಹಣ ಅಂದರೆ ಬಿಲ್ಗಳು, ಖಜಾನೆ ಹುಂಡಿಗಳು, ಬಿಲ್ಗಳು, ಸರ್ಕಾರದ ಸಾಲ ಪತ್ರಗಳು, ಬಾಂಡ್ಗಳು, ಇವೆಲ್ಲವೂ ಸಹ ಸಮೀಪ ಹಣದ ಸ್ವತ್ತುಗಳು ಅಂತ ನಾವು ಹೇಳ್ಬೋದು. ಈ ಎಲ್ಲವನ್ನ ಸಾಕಷ್ಟು ಪ್ರಮಾಣದಲ್ಲಿ ಸಂಪನ್ಮೂಲಗಳ ಲಭ್ಯತೆ ಇರೋದ್ರಿಂದ ಸುಲಭವಾಗಿ ಇದು ಕಾರ್ಯನಿರ್ವಹಣೆಯನ್ನ ಮಾಡುತ್ತೆ. ಹಾಗೆ ಇದರ ಬಡ್ಡಿಯ ರಚನೆಯ ದರನೂ ಸಹ ಅತ್ಯಂತ ಸಂಯೋಜಿತವಾಗಿದೆ. ಸಮಸ್ಯೆ ಏನೂ ಇಲ್ಲ. ಇದು ಸ್ಥಿರವಾಗಿರುತ್ತೆ. ಸದಾ ಅಸ್ಥಿರತೆ ಅಥವಾ ಏರಿಳಿತಗಳಿಗೆ ಇದು ಒಳಗಾಗೋದಿಲ್ಲ. ಹಾಗೆ ಇದರ ಮೇಲೆ ವ್ಯವಸ್ಥಿತವಾದ ನಿಯಂತ್ರಣ ಇರೋದನ್ನು ನಾವು ಕಾಣ್ತೀವಿ. ಹಾಗೆ ಹಣದ ಸಾರಿಗೆ ವೆಚ್ಚ ಅತ್ಯಂತ ಕಡಿಮೆ ಇರುತ್ತೆ. ಇದು ಭಾರ ಅಂತ ಅನ್ಸೋದಿಲ್ಲ ಅಥವಾ ಹೆಚ್ಚು ವೆಚ್ಚದಾಯಕ ಅಂತಾನು ಅನ್ಸಲ್ಲ. ಜೊತೆಗೆ
ಜನರ ಆತ್ಮವಿಶ್ವಾಸವನ್ನು ಸಹ ಇದು ಹೊಂದಿದೆ. ಹೀಗಾಗಿ ಹಣದ ಮಾರುಕಟ್ಟೆ ತನ್ನದೇ ಆದ ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಒಂದು ಅರ್ಥವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಇದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ಇಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ, ನೀವು ಹಣದ ಮಾರುಕಟ್ಟೆ ಅಂದರೆ ಏನು, ಪ್ರಮುಖವಾಗಿ 2 ವ್ಯಾಖ್ಯೆಗಳನ್ನು ತಿಳ್ಕೊಂಡ್ರಿ. ಹಾಗೆ ಹಣದ ಮಾರುಕಟ್ಟೆಯ ಪ್ರಾಮುಖ್ಯತೆ, ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ನಡುವಿನ ವ್ಯತ್ಯಾಸಗಳು, ಹಣದ ಮಾರುಕಟ್ಟೆಯ ಸಂಯೋಜನೆ, ಹಾಗೆ ಹಣದ ಮಾರುಕಟ್ಟೆಯ ಗುಣಲಕ್ಷಣಗಳು ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಧನ್ಯವಾದಗಳು.